ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ನಾನು ಇವತ್ತು ನಿಮಗೆ ಬುತ್ತಿ ಹೆಂಗೆ ಮಾಡೋದಂತ ತುಂಬ ಈಸಿ ಮತ್ತು ಬೇಗನೂ ಮಾಡ್ಬೋದು. ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಇವಾಗ ಈ ಮಧ್ಯಾಹ್ನದ ಬಿಸಿಲಿಗೆ ತುಂಬ ತಂಪನಿಸುತ್ತೆ. ಬನ್ನಿ ಹೆಂಗೆ ಮಾಡೋದಂತ ನೋಡೋಣ. ಮೊದಲನೇದಾಗಿ ನಮ್ಮ ಹಿತ್ತಲಲ್ಲಿ ಶುಂಠಿ ಇತ್ತು, ಸೊ ಅದನ್ನು ಕಿತ್ಕೊಂಡು ಬಂದು ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಶುಂಠಿಲಿ ನಾನು ಕಾಲು ಭಾಗ ಅಷ್ಟೇ ತೊಗೊತಾ ಇದ್ದೀನಿ. ತುಂಬ ಶುಂಠಿ ಹಾಕಿದರೆ ಶುಂಠಿ ಥರ ಸ್ಮೆಲ್ ಅನಿಸುತ್ತೆ, ಚೆನ್ನಾಗಿ ಅನಿಸಲ್ಲ. ಅದಕ್ಕೋಸ್ಕರ ನಾನು ಕಾಲು ಭಾಗ ಅಷ್ಟೇ ಯೂಸ್ ಮಾಡ್ಕೊತಾ ಇದ್ದೀನಿ ಶುಂಠಿನ. ಇವಾಗ ಈ ಶುಂಠಿನ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ಮಿಕ್ಸಿ ಮಾಡಬೇಕು ಇದನ್ನು, ಅದಕ್ಕೋಸ್ಕರ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡ್ರೆ ಸಾಕು. ಮೇಲ್ಗಡೆ ಸಿಪ್ಪೆ ಸಹ ತೆಗೆದು ಹೆಚ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನು ಸಿಪ್ಪೆ ಎಳೆದಿತ್ತಲ್ಲ, ಹಿತ್ತಲಲ್ಲೇ ಬೆಳೆದಿರೋದಂತ ನಾನು ಸಿಪ್ಪೆ ಬೆರಕೆನೇ ಹಾಕ್ತಾಯಿದ್ದೀನಿ. ಹಿಂದಿನ ಕಾಲದಲ್ಲಂತೂ ತುಂಬ ಮಾಡ್ತಿದ್ರು ಬುತ್ತಿ. ನಿಮಗೆ ಗೊತ್ತಿರ್ಬೋದು, ಹೊಲಕ್ಕೆಲ್ಲ ತಗೊಂಡು ಹೋಗ್ತಿದ್ರು ಬುತ್ತಿ ಮಾಡಿಕೊಂಡು. ಆಮೇಲೆ ಯಾವುದಾದ್ರೂ ಊರಿಗೆ ಯಾರನ್ನಾರು ನೋಡಬೇಕಂದ್ರೂ ಸಹ ಬುತ್ತಿನೇ ಸಹ ಒಯ್ತಿದ್ರು. ತುಂಬ ಚೆನ್ನಾಗಿರುತ್ತೆ ಇದು. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾನೇನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಶುಂಠಿ ಕಾಲು ಭಾಗದಷ್ಟು ಅದಷ್ಟು ಹಾಕೊತಾ ಇದ್ದೀನಿ. ಇಲ್ಲಿ ಮತ್ತು ಬಿಡಿಸಿರೋಂಥ ಬೆಳ್ಳುಳ್ಳಿನೂ ಸಹ ಒಂದು 2 ಬೆಳ್ಳುಳ್ಳಿ ಏನೋ ಸುಲ್ಕೊಂಡು ಹಾಕೊತಾ ಇದ್ದೀನಿ. ಇದಿಷ್ಟು ಇವಾಗ ನಾನು ಮಿಕ್ಸಿ ಮಾಡ್ಕೊಂಡು ಬರಬೇಕು. ಫುಲ್ಲು ನುಣ್ಣಗೆ ಮಿಕ್ಸಿ ಅಲ್ಲ, ತರಿಯಾಗಿದ್ದರೆ ಸಾಕು. ಇವಾಗ ನೋಡ್ರಿ, ಅದು ಮಿಕ್ಸಿ ಆಗಿದೆ. ಇವಾಗ ನಾನಿಲ್ಲ ಗ್ಯಾಸ್ ಆನ್ ಮಾಡಿಕೊಂಡು ಇವಾಗ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಅದಕ್ಕೆ 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಾದಮೇಲೆ ಕರಿಬೇವು ಸೊಪ್ಪು ಹಾಕಿ ನೀಟಾಗಿ ಬಾಡ್ಕೊತಾ ಇದ್ದೀನಿ. ಕರಿಬೇವು ಸ್ವಲ್ಪ ಗರಿ ಆಗೋ ತನಕ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಇದಕ್ಕೆ ನಾನು ನೆಕ್ಸ್ಟ್ ಏನು ಹಾಕೊತಾ ಇದ್ದೀನಿ, ಮಿಕ್ಸಿ ಮಾಡ್ಕೊಂಡಿರೋವಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ಲ, ಅದನ್ನು ಹಾಕೊತಾ ಇದ್ದೀನಿ. ಇದನ್ನು ತರಿಯಾಗಿ ರುಬ್ಕೊಂಡಿದ್ದೀನಿ. ನುಣ್ಣಗೆ ರುಬ್ಕೊಬಾರ್ದು, ಯಾಕಂದರೆ ಅದು ಬಾಯಿಗೆಲ್ಲ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ತರಿಯಾಗಿ ರುಬ್ಕೊಂಡು. ಇವಾಗ ನಾನು ಇದಕ್ಕೆ ಸಣ್ಣಗೆ ಹೆಚ್ಕೊಂಡಿರೋವಂಥ 2 ಈರುಳ್ಳಿ ಸಹ ಹಾಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಆಗೋ ತನಕ ನೀಟಾಗಿ ಬಿಸಿ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿ ಹಾರಕ್ಕಂತ ಸೈಡಲ್ಲಿ ಎತ್ತಿಡಬೇಕು. ಕುಕ್ಕರಲ್ಲಿ ಅನ್ನ ಸಹ ಮಾಡ್ಕೊಂಡಿದ್ದೆ, ನೋಡ್ತಿರ್ಬೋದು. ನಾನು ಇವಾಗ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ. ಅನ್ನ ಬಿಸಿನೇ ಇರಬೇಕು, ಬಿಸಿ ಇದ್ದು ಮತ್ತು ಮೆತ್ತು ಮಾಡ್ಕೊಂಡಿರ್ಬೇಕು ಅನ್ನನ. ನಾವು ಚಮಚದಲ್ಲಿ ತಿವಿತಿದ್ದಂಕಲ್ಲೇ ಅನ್ನ ಹುಡುಕ್ಲಾಗಬೇಕು, ಅಂದರೆ 2 ಹಾಕಬೇಕು, ಹಂಗಿದ್ರೆ ಚೆನ್ನಾಗಿರುತ್ತೆ ಅಂತ. ಇವಾಗ ನಾನು ಅದಕ್ಕೆ ಒಗ್ಗರಣೆ ಮತ್ತು ಸ್ವಲ್ಪ ಉಪ್ಪು ಮೇಲ್ಗಡೆ ರುಚಿಗೆ ತಕ್ಕಷ್ಟು 2-3 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕೊತಾ ಇದ್ದೀನಿ. ಇದಿಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ಹಾಲು ಹಾಕೊತಾ ಇದ್ದೀನಿ. ಇದಕ್ಕೆ ನೀವು ಮಜ್ಜಿಗೆ ಸಹ ಹಾಕೋಬೋದು, ಬಟ್ ನಾನು ಇಲ್ಲಿ ಮಜ್ಜಿಗೆ ಹಾಕಿಲ್ಲ, ಮೊಸರು ಮತ್ತು ಹಾಲು ಹಾಕಿದ್ದೀನಿ. ಇದಿಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅನ್ನ ಅಂತೂ ಅನ್ನದ ಥರನೇ ಅನಿಸ್ಬಾರ್ದು, ಫುಲ್ಲು ಕಾಳು ಥರ ಅನಿಸ್ಬಾರ್ದು, ಫುಲ್ ಸ್ಮ್ಯಾಶ್ ಆಗಬೇಕು. ಆ ಥರ ಸ್ಮ್ಯಾಶ್ ಮಾಡಿಕೊಂಡು ಒಗ್ಗರಣೆ, ಉಪ್ಪು ಮತ್ತು ಮೊಸರು, ಹಾಲು ಹಾಕಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬುತ್ತಿ ರೆಡಿ ಆಗುತ್ತೆ. ನೀವು ಇದನ್ನು ರೌಂಡಾಗಿ ಕಟ್ಕೊಂಡು ಇಟ್ಕೋಬೋದು ಈ ಥರ, ಅಥವಾ ನೀವು ಹಂಗೇನೂ ಸಹ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬ ಈಸಿ ಮಾಡೋದು ಸಹ. ಹೆಂಗಿತ್ತಂತ ಕಮೆಂಟ್ ಮಾಡಿ. ಇದೇ ಥರ ಹೆಚ್ಚಿನ ವಿಡಿಯೋಸ್ಗಾಗಿ ನನಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ.